ವಿದ್ಯಾರ್ಥಿಯೊಬ್ಬ ಜನಿವಾರವನ್ನು ಹಾಕಿದ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಟ್ಟಿಲ್ಲ. ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣ ಪಬ್ಲಿಕ್ ಟಿವಿ ವರದಿ ಬಳಿಕ ಕೆಇಎ ಪ್ರತಿಕ್ರಿಯೆ ಕೊಟ್ಟಿದೆ. ಬೀದರ್ ಡಿಸಿ ಶಿವಮೊಗ್ಗ ಡಿಸಿಗೆ ವರದಿಯನ್ನ ಕೇಳಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಶೀಘ್ರ ವರದಿಯನ್ನ ನೀಡಬೇಕು ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ. ಇಂತಹ ಯಾವುದೇ ಮಾರ್ಗಸೂಚಿಯನ್ನ ನಾವು ಹೊರಡಿಸಿಲ್ಲ, ಇಂತಹ ಯಾವುದೇ ರೀತಿಯ ಸೂಚನೆಗಳನ್ನು ಕೂಡ ನಾವು ಪಾಸ್ ಮಾಡಿಲ್ಲ. ಹೀಗಿದ್ರೂ ಕೂಡ ಯಾಕೆ ಜನಿವಾರಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿಮಗೆ ಈಗಾಗಲೇ ಘಟನೆ ಗೊತ್ತಾಗಿರ್ಬೋದು. ಜನಿವಾರ ಹಾಕಿರೋ ವಿಚಾರಕ್ಕೆ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಎಕ್ಸಾಮ್ಗೆ ಸಿಇಟಿ ಎಕ್ಸಾಮ್ ಬಿಡಲಿಲ್ಲ ಅನ್ನುವಂಥದ್ದು. ಈ ಮಾಹಿತಿ ಗೊತ್ತಾಗಿದೆಯಾ? ಏನು ಕ್ರಮಗಳನ್ನು ಕೆಎ ತೆಗೆದುಕೊಳ್ತಾರೆ? ನಮಗೆ ಮಾಧ್ಯಮದಲ್ಲಿ ಬೆಳಿಗ್ಗೆ ಸುದ್ದಿ ಬಂದ ನಂತರ ನಾನು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ. ಉನ್ನತ ಶಿಕ್ಷಣ ಸಚಿವರು ಸಹ ಈ ಕುರಿತು ನನ್ನೊಂದಿಗೆ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ತನಿಖೆ ಮಾಡಲಿಕ್ಕೆ ಹೇಳಿದರು. ಶಿವಮೊಗ್ಗದಲ್ಲಿ ಜನಿವಾರವನ್ನು ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ನಿರಾಕರಣೆ ಮಾಡಿದ್ದಾರೆ. ನಂತರ ಅವರು ಪ್ರಿನ್ಸಿಪಾಲ್ ಬಂದುಬಿಟ್ಟು ಅದನ್ನು ಸಮಜಾಯಿಸಿ ಅವರಿಗೆ ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾರೆ. ಆದರೆ ಜನಿವಾರ ತೆಗೀರಿ ಅಂತ ಹೇಳಿರುವಂಥದ್ದು ನಾನು ಖಂಡಿಸ್ತೀನಿ, ತಪ್ಪು. ಯಾಕೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡ್ರೆಸ್ ಕೋಡನ್ನು ಏನು ಕೊಟ್ಟಿತ್ತು ಅಲ್ಲಿ ಎಲ್ಲೂ ನಾವು ಈ ಧಾರ್ಮಿಕ ಸಂಕೇತಗಳನ್ನ ನಾವು ಈ ಸರಿ ನೀಟ್ಗಿಂತನೂ ನಾವು ಬದಲಾವಣೆ ಮಾಡಿ ಕರಿಮಣಿ ಮತ್ತು ಕಾಲುಂಗ್ರ ಸಹ ತೆಗಿಬಾರ್ದು ಅಂತಲೇ ನಾವು ಹೇಳಿದ್ದೀವಿ. ಹಾಗಾಗಿ ನಾವು ಜನಿವಾರ ಅಂತ ಹೇಳುವಂಥ ನಿರ್ದೇಶನ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಪರೀಕ್ಷೆ ಅಕ್ರಮಗಳನ್ನು ತಡೆಗಟ್ಟುವಂಥದ್ದಕ್ಕೆ ಪೂರಕವಾಗಿರುವಂಥದ್ದು, ಮೂಕ ಮುಚ್ಚುವಂಥದ್ದು, ಕಿವಿ ಮುಚ್ಚುವಂಥದ್ದು, ಇಂಥ ಡ್ರೆಸ್ಗಳನ್ನು ಹಾಕಬಾರ್ದು, ಜೀನ್ಸ್ ಪ್ಯಾಂಟು, ಹೆಚ್ಚು ಜೋಬಿರುವಂಥದ್ದು, ಶೂ ಹಾಕುವಂಥದ್ದು ಹಾಕಬಾರ್ದು ಅಂತ. ಹಾಗಾಗಿ ಶಿವಮೊಗ್ಗದಲ್ಲಿ ಈ ಥರ ಜನಿವಾರ ತೆಗೆದು ನೀವು ಪರೀಕ್ಷೆ ಬರೀಬೇಕು ಅಂತ ಹೇಳಿರುವಂಥದ್ದು ತಪ್ಪು. ಅದು ರಾಜ್ಯದಲ್ಲಿ 775 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿರುವಂಥದ್ದು. ಅದರಲ್ಲಿ ಒಂದು ಪರೀಕ್ಷಾ ಕೇಂದ್ರ ಶಿವಮೊಗ್ಗದ್ದು. ಹಾಗಾಗಿ ಅಲ್ಲಿ ಪರೀಕ್ಷೆಯನ್ನು ಹೇಗೆ ನಡೆಸಬೇಕು, ಯಾವ್ಯಾವ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು SP ಅವರ ನೇತೃತ್ವದಲ್ಲಿ ಆಗುತ್ತೆ. ಅವರು ನಿರ್ದೇಶನ ಕೊಟ್ಟಿರ್ತಾರೆ. ಕೊನೆಗೆ ಇದು ಆ ಪರೀಕ್ಷೆ ಅಂತಲೂ ಬರೆದಿದ್ದಾರೆ. ಅಲ್ಲಿ ಜನಿವಾರ ತೆಗೆದು ಬರೀಬೇಕು ಅಂತ ಹೇಳಿರುವಂಥದ್ದು ತಪ್ಪು, ಬಟ್ ಆದರೆ ಪರೀಕ್ಷೆಯನ್ನು ನಂತರ ಬರೆದಿದ್ದಾರೆ. ಬೀದರಲ್ಲಿ ಮಾತ್ರ ಅವರು 4 ಸಬ್ಜೆಕ್ಟಿಗೆ ಸಹ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿದ್ದ. ಫಿಸಿಕ್ಸು ಮತ್ತು ಕೆಮಿಸ್ಟ್ರಿಯನ್ನು ಫಸ್ಟ್ ಡೇ ನಡೀತು, ಪರೀಕ್ಷೆಯನ್ನು ಬರೆದಿದ್ದಾನೆ. ನಿನ್ನೆ ಅವನಿಗೆ ಮ್ಯಾಥ್ಸು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನೀನು ಜನಿವಾರ ಹಾಕಿದೆಯಾ, ತೆಗೆದು ಬಂದರೆ ಬಿಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ತೆಗಿಯಲ್ಲ ಅಂತ ಪರೀಕ್ಷೆಯನ್ನೇ ಬರೀಲಿಲ್ಲ ಅಂತೇಳಿ ವಿದ್ಯಾರ್ಥಿ ಹೋಗಿದ್ದಾನೆ. ಅದರಿಂದ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ. ಮತ್ತು ನಂತರ ನಾನು ಡಾಟಾ ಚೆಕ್ ಮಾಡಿದಾಗ ಅವನು ಮ್ಯಾಥ್ಸ್ ಬರೆದಿಲ್ಲ, ನಂತರ ಮಧ್ಯಾಹ್ನ ಬಂದು ಬಯಾಲಜಿ ಬರೆದಿದ್ದಾನೆ. ಅದ್ರ ಬಗ್ಗೆ ನಾವು ಇಬ್ಬರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಏನು ಮಾಡಬೇಕು ಮುಂದೆ. ಒಂದು, ಜನಿವಾರ ತೆಗೀರಿ ಅಂತೇಳಿರುವಂಥದ್ದು ತಪ್ಪು. ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಠಿಣವಾದಂತಹ ಒಂದು ಮಾರ್ಗಸೂಚಿಗಳನ್ನು ಸ್ಪಷ್ಟವಾಗಿ ನಾವು ಈಗಲೂ ಸಹ ಸ್ಪಷ್ಟವಾಗಿ ಇದೆ, ಆದರೆ ಇನ್ನೂ ಹೆಚ್ಚಿನ ರೀತಿ ನಾವು ತರಬೇತಿಯನ್ನು ಕೊಟ್ಟು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಇದು ಆಗದಿಲ್ದಿರೋ ಥರ, ಘಾಸಿ ಆಗದಿಲ್ದಿರೋ ಥರ ನಾವು ಕ್ರಮ ಕೈಗೊಳ್ತೀವಿ. ಬೀದರ್ ವಿದ್ಯಾರ್ಥಿಗೆ ಏನು ನಾವು ಮ್ಯಾಥ್ಸ್ ಬರೆದಿಲ್ದಿರೋದ್ರಿಂದ ಒಂದು ವೇಳೆ ಅವನು ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗುವಂಥ ಕನಸೇನಾದರೂ ಕಂಡಿದ್ದ ಅಂತಂದರೆ ಮ್ಯಾಥ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡುವಂಥದ್ದು ಕ್ರಮ ಉಂಟು. ಹಾಗಾಗಿ ಆ ಕುರಿತು ಜಿಲ್ಲಾಧಿಕಾರಿಗಳು ವರದಿಯನ್ನು ತೆಗೆದುಕೊಂಡು ನಮ್ಮ ಒಂದು ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತೀವಿ. ಬಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಪರವಾಗಿ ಇರುತ್ತೆ. ತಾವು ಈಗ 2 ದಿನ ಪರೀಕ್ಷೆ ಆದಂಥ ಸಂದರ್ಭದಲ್ಲೂ ತಾವು ನೋಡಿದ್ದೀರಾ, ಹೆಚ್ಚು ಪಾರದರ್ಶಕವಾಗಿ ಪರೀಕ್ಷೆ ಮಾಡಬೇಕು ಅಂತ ಸಾಕಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಈ 2 ಘಟನೆಯಿಂದ ನಮಗೆ ಖಂಡಿತ ನೋವಾಗಿದೆ. ಅದು ಆಗಬಾರ್ದಾಗಿತ್ತು. ಮುಂದಿನ ದಿನದಲ್ಲಿ ಆಗದಿಲ್ದಿರೋ ಥರ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸರ್, ಸಹಜವಾಗಿ ನೀವು ಎಕ್ಸಾಮ್ಗೆ ಇನ್ನೂ 10 ದಿನ 12 ದಿನ ಇದ್ದಾಗೆ ನೀವು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದ್ರಿ. ಡ್ರೆಸ್ ಕೋಡ್ ಆಗಿರ್ಬೋದು, ಏನೇನು ತರಬೇಕು ಇರಬಾರ್ದು ಅಂತ. ಸಿಬ್ಬಂದಿಗಳು ಇದ್ರ ಬಗ್ಗೆ ಅರಿವಿರಲಿಲ್ವಾ? ಅಕಸ್ಮಾತ್ ಇನ್ ಕೇಸ್ ಏನಾದರೂ ಗೊಂದಲ ಇದ್ದರೆ ಕೆಇಗೆ ನೀವು ಅವರು ಹೇಳ್ಬೋದಾಗಿತ್ತು, ಈ ಥರದ್ದು ಗೊಂದಲದ ಏನು ಮಾಡ್ಬೋದು, ಈ ಥರದ್ದೇನು ನಿಮ್ಮ ಹತ್ರ ಬಂದಿರಲಿಲ್ವಾ ಘಟನೆಗಳು ಅಥವಾ ವಿಚಾರ ಬಂದಿರಲಿಲ್ವಾ ಅಂತ? ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲೇ SP ಮತ್ತು DC DDPO ಅವರಿಗೆಲ್ಲರಿಗೂ ನಾವು 10-12 ದಿವಸದ ಮೊದಲೇ ವಿಡಿಯೋ ಸಂವಾದ ಮಾಡಿ ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ವಿ. ಲಿಖಿತವಾಗಿ ಸಹ ಮಾರ್ಗಸೂಚಿಗಳನ್ನು ಕೊಟ್ಟಿದ್ವಿ. ಪ್ರತಿ ಕಾಲೇಜು ಹಂತದಲ್ಲಿ, ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತರಬೇತಿಯನ್ನು ಮಾಡುವಂಥದ್ದಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ವಿ. ಒಂದು ವೇಳೆ ಅವರಿಗೇನಾದ್ರೂ ಗೊಂದಲ ಇತ್ತು ಅಂತಂದಿದ್ದರೆ ಅವರು ಖಂಡಿತ ಆ ಒಂದು ಎಕ್ಸಾಮಿನೇಷನ್ ಸೆಂಟರಲ್ಲೇ DCದು ಒಬ್ಬರು ರೆಪ್ರೆಸೆಂಟೇಟಿವ್ ಡಿಸ್ಟಿಕ್ ಮಟ್ಟದ ಅಧಿಕಾರಿ ಇರ್ತಾರೆ. ನಮ್ಮದು ಕಂಟ್ರೋಲ್ ರೂಮು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಮತ್ತು DC AC ಎಲ್ಲರೂ ಅವತ್ತು ಎಲ್ಲ ಫೋನ್ ಆನ್ ಇಟ್ಕೊಂಡು ಸ್ಮೂತಾಗಿ ಇದು ಆಗಬೇಕು ಪರೀಕ್ಷೆ. ಜನಿವಾರ ತೆಗಿಬೇಕೆಂಬ ಆದೇಶ ಕೆಇಎ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸಿದ್ದಾರೆ.
ಜನಿವಾರ ತೆಗೆಸಲು ಮುಂದಾಗಿರೋದು ತಪ್ಪು. ಪಬ್ಲಿಕ್ ಟಿವಿಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಪ್ರಸನ್ನ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಬ್ಬರು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನ ಕೇಳಲಾಗಿದೆ. ವರದಿ ಬಂದ ನಂತರ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ, ಮುಂದಿನ ತೀರ್ಮಾನವನ್ನು ಮಾಡ್ತೇವೆ. ಮತ್ತೆ ಪರೀಕ್ಷೆಯನ್ನು ಬರೆಸಬಹುದಾ ಅಂಥೇಳಿ ಪರಿಶೀಲನೆ ಕೂಡ ಮಾಡ್ತೇವೆ ಅಂಥೇಳಿ ಪಬ್ಲಿಕ್ ಟಿವಿಗೆ ಪ್ರಸನ್ನ ಅವರು ತಿಳಿಸಿರುವಂಥದ್ದು.